ಎಲ್ಲರಿಗೂ ನಮಸ್ಕಾರ. ಅರ್ಥಶಾಸ್ತ್ರ ವಿಷಯದ ತರಗತಿಗಳಿಗೆ ಸ್ವಾಗತ. ಇವತ್ತಿನ ಈ ತರಗತಿಯಲ್ಲಿ ನಾನು ನಿಮಗೆ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗವಾಗುವಂತಹ ಒಂದಿಷ್ಟು ಅರ್ಥಶಾಸ್ತ್ರದ ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತೀನಿ. ಅರ್ಥಶಾಸ್ತ್ರ ವಿಷಯದ ಬಗ್ಗೆ ಪೂರ್ತಿಯಾಗಿ ಅಧ್ಯಯನ ಮಾಡೋಕ್ಕಿಂತ ಮುಂಚೆ ಅದರ ಹಿನ್ನೆಲೆಯನ್ನು ತಿಳ್ಕೊಳ್ಳೋಣ. ಅರ್ಥಶಾಸ್ತ್ರ ಅಂತಂದ್ರೆ ಏನು? ಅರ್ಥಶಾಸ್ತ್ರ ಅಂತಂದ್ರೆ ಒಬ್ಬ ಎಕನಾಮಿಸ್ಟ್ ಏನು ಅಂತಂದ್ರೆ ಆಲ್ಫರ್ಡ್ ಮಾರ್ಷಲ್ ಅನ್ನುವಂತಹ ಒಬ್ಬ ಎಕನಾಮಿಸ್ಟ್ ಹೇಳಿದ್ದಾನೆ, ಅರ್ಥಶಾಸ್ತ್ರ ಅಂತಂದ್ರೆ ಮಾನವನ ದೈನಂದಿನ ಚಟುವಟಿಕೆಗಳ ಕುರಿತು ಮಾಡುವಂತಹ ಅಧ್ಯಯನವಾಗಿದೆ ಅಂತ ಹೇಳಿ. ಮಾನವನ ದೈನಂದಿನ ಚಟುವಟಿಕೆಗಳಂತಂದ್ರೆ ಏನು? ನಮಗೆ ಗೊತ್ತಿರೋ ಹಾಗೆ ಪ್ರತಿಯೊಬ್ಬ ಮನುಷ್ಯರು ಕೂಡ ಒಂದಲ್ಲ ಒಂದು ಚಟುವಟಿಕೆಗಳಲ್ಲಿ ನಿರತರಾಗಿದ್ದಾರೆ. ಇಡೀ ಜಗತ್ತಿನಲ್ಲಿ ಎಲ್ಲಿ ನೋಡಿದ್ರು ಕೂಡ ಈ ಚಟುವಟಿಕೆಗಳಲ್ಲಿ ನಿರತರಾಗಿರೋದು ಕಾಣಿಸುತ್ತೆ. ಒಬ್ಬ ಲಾಯರ್ ಕೆಲಸ ಮಾಡ್ತಿರ್ತಾನೆ, ಒಬ್ಬ ಡಾಕ್ಟರ್ ಕೆಲಸ ಮಾಡ್ತಿರ್ತಾನೆ, ಒಬ್ಬ ಅಗ್ರಿಕಲ್ಚರಲ್ ಕೆಲಸ ಮಾಡ್ತಿರ್ತಾನೆ, ಒಬ್ಬ ಕೂಲಿ ಕಾರ್ಮಿಕನ ಕೆಲಸ ಮಾಡ್ತಿರ್ತಾನೆ. ಯಾಕೆ ಈ ರೀತಿ ಆರ್ಥಿಕ ಚಟುವಟಿಕೆಗಳಲ್ಲಿ ಇನ್ವಾಲ್ವ್ ಆಗೋದು ಇಂಪಾರ್ಟೆಂಟ್ ಅಂತಂದ್ರೆ, ನಮ್ಮಲ್ಲಿ ಅರ್ಥಶಾಸ್ತ್ರ ಹೇಳುತ್ತೆ ವಾಂಟ್ಸ್ ಆರ್ ಅನ್ಲಿಮಿಟೆಡ್ ಅಂಡ್ ರಿಸೋರ್ಸ್ ಆರ್ ವೆರಿ ಲಿಮಿಟೆಡ್. ಅಂದ್ರೆ ಮಾನವನಿಗೆ ಬಯಕೆಗಳು ಅಪರಿಮಿತವಾಗಿದ್ದಾವೆ, ಆದರೆ ಇರುವಂತಹ ಸಂಪನ್ಮೂಲ ಏನಿದೆಯಲ್ಲ ಅದು ಬಹಳಷ್ಟು ಮಿತವಾಗಿದೆ. ಆ ಇರುವಷ್ಟೇ ಸಂಪನ್ಮೂಲವನ್ನು ಉಪಯೋಗಿಸಿಕೊಂಡು ನಮ್ಮ ಬಯಕೆಗಳನ್ನು ನಾವು ತೃಪ್ತಿಪಡಿಸಿಕೊಳ್ಬೇಕು ಅಂತಂದ್ರೆ ನಾವು ಒಂದಲ್ಲ ಒಂದು ಆರ್ಥಿಕ ಚಟುವಟಿಕೆಗಳಲ್ಲಿ ಇನ್ವಾಲ್ವ್ ಆಗೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿ. ಹಾಗಾದ್ರೆ ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಮತ್ತೆ ಮೋಸ್ಟ್ ರಿಪೀಟೆಡ್ ಬರುವಂತಹ ಕ್ವಶನ್ ಯಾವುದು ಅಂತಂದ್ರೆ ಆರ್ಥಿಕ ಚಟುವಟಿಕೆಗಳು ಯಾವ್ಯಾವು? ಇದು ಮೋಸ್ಟ್ ಆಫ್ ದ ಟೈಮ್ ಕಾಂಪಿಟೇಟಿವ್ ಆಗಿ ಬರುವಂತದ್ದು. ಆರ್ಥಿಕ ಚಟುವಟಿಕೆಗಳು ಯಾವ್ಯಾವುದು ಅಂತಂದ್ರೆ ಒಂದು ಪ್ರೊಡಕ್ಷನ್, then consumption, exchange and distribution. ಈ ನಾಲ್ಕನ್ನು ನಾವು ಎಕನಾಮಿಕ್ ಆಕ್ಟಿವಿಟೀಸ್ ಅಂತ ಕರಿತೇವೆ. ಆರ್ಥಿಕ ಚಟುವಟಿಕೆಗಳಲ್ಲಿ ಇನ್ವಾಲ್ವ್ ಆಗಲಿಕ್ಕೆ ಈ ನಾಲ್ಕು ಇಂಪಾರ್ಟೆಂಟ್ ಇದೆ. ಒಂದು ಪ್ರೊಡಕ್ಷನ್ ಅಂದ್ರೆ ಉತ್ಪಾದನೆಯನ್ನು ನಾವೇನಂತ ಕನ್ಸಿಡರ್ ಮಾಡ್ತೀವಿ? ಬರೀ ಗೂಡ್ಸ್ ಆಮೇಲೆ ಸರ್ವಿಸಸ್. ಬರೀ ಗೂಡ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡೋದು ಮಾತ್ರ ಉತ್ಪಾದನೆ ಅಲ್ಲ, ಅದೇ ಇನ್ಸ್ಟೆಡ್ ಸರ್ವಿಸ್ ಅನ್ನ ರೆಂಡರ್ ಮಾಡೋದು ಕೂಡ ಏನು ಉತ್ಪಾದನೆ ಆಗುತ್ತೆ. ಸರ್ವಿಸಸ್ ಯಾವ ರೀತಿ ರೆಂಡರ್ ಮಾಡ್ತಾರೆ? ಒಬ್ಬ ಫಾರ್ಮರ್ ಫುಡ್ ಗ್ರೇನ್ಸ್ ಪ್ರೊಡ್ಯೂಸ್ ಮಾಡಿದ್ರೆ ಒಬ್ಬ ಲಾಯರ್ ಅವನ ಸರ್ವಿಸಸ್ ಅನ್ನ ರೆಂಡರ್ ಮಾಡ್ತಾನೆ. ಇದೆಲ್ಲನೂ ಕೂಡ ಏನಂತೀವಿ? ಉತ್ಪಾದನೆ ಅಂತಾನೆ ಕರೀತೀವಿ. ಆಮೇಲೆ ಉತ್ಪಾದನೆ ಆಗಿದ್ದು ನೆಕ್ಸ್ಟ್ ಏನ್ ಮಾಡ್ತೀವಿ? ಅನುಭೋಗ ಮಾಡ್ತೀವಿ. ಆಮೇಲೆ ನೆಕ್ಸ್ಟ್ ಏನು ಅಂತಂದ್ರೆ ಎಕ್ಸ್ಚೇಂಜ್ ಮಾಡ್ತೀವಿ. ಎದರಿಂದ ಎಕ್ಸ್ಚೇಂಜ್ ಮಾಡ್ತೀವಿ? ಮನಿಯಿಂದ, ಹಣದ ಮುಖಾಂತರ ಅದನ್ನ ವಿನಿಮಯ ಮಾಡಲಾಗುತ್ತೆ. ಆಮೇಲೆ ಕೊನೆಗಾಗಿ ಬರೋದೇನು ಅಂತಂದ್ರೆ ವಿತರಣೆ. ಈ ವಿತರಣೆ ಅಂತಂದ್ರೆ ಏನು? ಈ ಮೂರು ಆರ್ಥಿಕ ಚಟುವಟಿಕೆಗಳಲ್ಲಿ ಬಂದಿರುವಂತಹ ಆದಾಯವನ್ನ ನಾವು ವಿತರಣೆ ಮಾಡುವಂಥದ್ದು. ಇದಕ್ಕೆ ಎಕ್ಸಾಂಪಲ್ ಏನು ಅಂದ್ರೆ, ಈಗ ಪ್ರೊಡಕ್ಷನ್ ಪ್ರೊಸೆಸ್ ಇದು 4 ಉತ್ಪಾದನಾಂಗಗಳಿಂದ ಆಗುತ್ತೆ. ಈ 4 ಉತ್ಪಾದನಾಂಗಗಳು ಕೂಡ ಬಹಳ ಇಂಪಾರ್ಟೆಂಟ್ ಕ್ವಶನ್ ಇರುವಂತದ್ದು. ಈಗ ಮೊನ್ನೆ ನಡೆದಿರುವಂತಹ SDA ಎಕ್ಸಾಮ್ ಅಲ್ಲೂ ಕೂಡ ಇದನ್ನ ಹೊಂದಿಸಿ ಬರೆಯಲಿ ಫಾರ್ಮೆಟ್ ಅಲ್ಲಿ ಕ್ವಶನ್ ಕೇಳಿದ್ದಾರೆ. ಈ ಪ್ರೊಡಕ್ಷನ್ ಅಂತಂದ್ರೆ ಏನು? 4 ಉತ್ಪಾದನಾಂಗಗಳು. ಒಂದು ಲ್ಯಾಂಡ್, ಇನ್ನೊಂದು ಲೇಬರ್, ಇನ್ನೊಂದು ಕ್ಯಾಪಿಟಲ್, ಆಮೇಲೆ ಆರ್ಗನೈಸೇಷನ್. ಈ 4 ಉತ್ಪಾದನಾಂಗಗಳು ಇರಲಿಲ್ಲ ಅಂದ್ರೆ ಪ್ರೊಡಕ್ಷನ್ ಪ್ರೊಸೆಸ್ ಆಗುದಿಲ್ಲ. ಅದಕ್ಕೆ ನಾವು 4 ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತ ಕರಿತೀವಿ. ಭೂಮಿಯಿಂದ ಏನು ಉತ್ಪಾದನೆ ಮಾಡೋಕ್ಕಾಗಲ್ಲ, ಅಥವಾ ಶ್ರಮ ಅಂದ್ರೆ ಲೇಬರ್ಸ್ ಇಲ್ಲದೆ ಉತ್ಪಾದನೆ ಮಾಡೋಕ್ಕಾಗಲ್ಲ, ಬಂಡವಾಳ ಇಲ್ಲದೆ ಉತ್ಪಾದನೆ ಮಾಡೋಕ್ಕಾಗಲ್ಲ, ಅದೇ ರೀತಿ ಸಂಘಟನೆಗಳಿಂದಲೂ ಉತ್ಪಾದನೆ ಮಾಡೋಕ್ಕಾಗಲ್ಲ. ಇವುಗಳನ್ನ ನಾವು 4 ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತ ಕರಿತೀವಿ. 4 ಉತ್ಪಾದನಾಂಗಗಳು. ಇವುಗಳಿಗೆ ಪ್ರತಿಫಲಗಳನ್ನ ಏನು ನೀಡ್ತೀವಲ್ಲ ಅದೇ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಪ್ರತಿಫಲಗಳೇನು ನೀಡ್ತೀವಿ? ಈಗ ಏನು ವಸ್ತುವನ್ನ ನೀವು ಉತ್ಪಾದನೆ ಮಾಡುವಾಗ ಭೂಮಿ ನಿಮ್ಮ ಹತ್ರ ಬಹಳಷ್ಟು ಲಿಮಿಟೆಡ್ ಇದೆ. ಅವಾಗ ಏನ್ ಮಾಡ್ತೀವಿ? ಬೇರೆ ಕಡೆಯಿಂದ ಭೂಮಿಯನ್ನ ಬಾಡಿಗೆ ತಗೊಳ್ತೀವಿ. ಆ ಭೂಮಿ ಯೂಸ್ ಮಾಡಿದ್ರೆ ನೀವು ಏನ್ ಕೊಡ್ತೀವಿ? ರೆಂಟ್ ಅನ್ನ ಕೊಡ್ತೀವಿ, ಗೇನ್ ಅನ್ನ ಕೊಡ್ತೀವಿ, ಅಥವಾ ಬಾಡಿಗೆ ಅಂತ ಹೇಳಿ ಕರಿತೀವಿ. ಆಮೇಲೆ ಲೇಬರ್ಸ್ ಅನ್ನ ಅಪಾಯಿಂಟ್ ಮಾಡ್ಕೊಂಡಿರ್ತೀವಿ. ಯಾರಾದ್ರೂ ಲೇಬರ್ಸ್ ನಿಮ್ಮ ಹತ್ರ ಹಾಗೆ ಖಾಲಿ ಕೆಲಸ ಮಾಡ್ತಾರಾ? ಇಲ್ಲ, ಅದಕ್ಕೆ ಪ್ರತಿಯಾಗಿ ನೀವೇನ್ ಕೊಡಬೇಕು? ವೇಜಸ್ ಅನ್ನ ಕೊಡಬೇಕು, ಅಂದ್ರೆ ಕೂಲಿಯನ್ನ ಕೊಡಬೇಕಾಗತ್ತೆ. ಇದು ಕೂಡ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಬರುವಂತದ್ದು. ಕ್ಯಾಪಿಟಲ್, ನಿಮ್ಮ ಹತ್ರ ಬಂಡವಾಳ ಕಡಿಮೆ ಇದೆ ಅಂತ ಹೇಳಿ ಇನ್ವೆಸ್ಟ್ಮೆಂಟ್ಗೋಸ್ಕರ ಏನ್ ಮಾಡ್ತೀರಿ? ಸಾಲ ಮಾಡಿರ್ತೀರಿ. ಅದಕ್ಕಾಗಿ ಪ್ರತಿಯಾಗಿ ಏನ್ ಕೊಡ್ತೀರಿ? ಬಡ್ಡಿಯನ್ನ ಕೊಡ್ತೀರಿ, ಅಂದ್ರೆ ಇಂಟ್ರೆಸ್ಟ್ ಅನ್ನ ಕೊಡ್ತೀರಿ. ಇದನ್ನೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದ ಮೇಲೆ ನಿಮಗೆ ಉಳಿದಿರೋದನ್ನ ನಾವೇನಂತ ಕರಿತೀವಿ? ಪ್ರಾಫಿಟ್ ಅಂತ ಕರಿತೀವಿ. ಅಂದ್ರೆ ನಿಮ್ದೊಂದು ಸಂಘಟನೆ,
ಅದರಲ್ಲಿ ಉಳಿದಿರೋ ಲಾಭವನ್ನ ಪ್ರಾಫಿಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಎಕನಾಮಿಕ್ಸ್ ಅಲ್ಲಿ ಪ್ರಾಫಿಟ್ ಅನ್ನ ಪೈ ಸೈನ್ ಅಂತ ತೋರಿಸಲಾಗುತ್ತೆ. ಇದೇನು ಅಂತಂದ್ರೆ ಅರ್ಥಶಾಸ್ತ್ರ ಏನು ಅನ್ನೋದ್ರ ಬಗ್ಗೆ ಒಂದಿಷ್ಟು ಬ್ರೀಫ್ ಇನ್ಫಾರ್ಮೇಶನ್ ಅಷ್ಟೇ.